ನಿಮಗೊಂದು ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಬಿಸ್ನೆಸ್ಗಳು ಯಾಕೆ ಕುಸಿಯುತ್ತವೆ? ಹಣವಿಲ್ಲದ ಕಾರಣಕ್ಕ, ಕಸ್ಟಮರ್ಗಳು ಇಲ್ಲದ ಕಾರಣಕ್ಕ ಅಲ್ಲ, ಅಡಿಪಾಯ ಸ್ಟ್ರಾಂಗ್ ಇಲ್ಲದ ಕಾರಣಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಹಳಷ್ಟು ಜನ ದೊಡ್ಡ ಆಫೀಸ್ ಇರಬೇಕು, ದೊಡ್ಡ ಬ್ರ್ಯಾಂಡ್ ಬೇಕು, ದೊಡ್ಡ ಟರ್ನ್ ಓವರ್ ಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಬಲವಾದ ಅಡಿಪಾಯ ನಿರ್ಮಿಸಲು ಮಾತ್ರ ಸಮಯ ಕೊಡುವುದಿಲ್ಲ. ಅದಕ್ಕಾಗಿಯೇ ಬಲರಾಮನನ್ನ ಕೇವಲ ಶಕ್ತಿಯ ಪ್ರತೀಕವಾಗಿ ನೋಡಬೇಡಿ. ಅವರು ಅಡಿಪಾಯ, ಕಠಿಣ ಪರಿಶ್ರಮ, ಶಿಸ್ತು, ತಾಳ್ಮೆ, ಭೂಮಿಯೊಂದಿಗೆ ಸಂಬಂಧದ ಪ್ರತೀಕ. ಲಾರ್ಡ್ ಬಲರಾಮನಿಂದ ನಾವು ಕಲಿಯಬೇಕಾದ 5 ಅಂಶಗಳು. 1. ಸ್ಟ್ರಾಂಗ್ ಫೌಂಡೇಶನ್ಸ್ ಕ್ರಿಯೇಟ್ ಸ್ಟ್ರಾಂಗ್ ಎಂಪೈರ್ಸ್. ಬಲರಾಮನ ಕೈಯಲ್ಲಿ ಖಡ್ಗವಿಲ್ಲ, ನೇಗಿಲು ಇದೆ. ಏಕೆಂದರೆ ಬೆಳೆ ಬೆಳೆಯಬೇಕಾದ್ರೆ ಮೊದಲು ಭೂಮಿಯನ್ನ ಸಿದ್ಧಪಡಿಸಬೇಕು. ಬಿಸ್ನೆಸ್ನಲ್ಲೂ ಹಾಗೆ. ಟೀಮ್, ಸಿಸ್ಟಮ್, ಹಣಕಾಸು, ಕಸ್ಟಮರ್ಗಳ ನಂಬಿಕೆ ಇವೇ ಅಡಿಪಾಯ. ಅಡಿಪಾಯ ಬಲವಾಗಿದ್ರೆ ಎತ್ತರದ ಕಟ್ಟಡವು ಗಟ್ಟಿಯಾಗಿ ನಿಲ್ಲುತ್ತೆ. 2. ಹಾರ್ಡ್ ವರ್ಕ್ ನೆವರ್ ಗೋಸ್ ಔಟ್ ಆಫ್ ಫ್ಯಾಷನ್. ಶಾರ್ಟ್ ಕಟ್ಗಳು ಬೇಗನೆ ಫಲಿತಾಂಶವನ್ನ ನೀಡಬಹುದು, ಆದರೆ ಕಠಿಣ ಪರಿಶ್ರಮ ಮಾತ್ರ ಶಾಶ್ವತ ಯಶಸ್ಸನ್ನ ನೀಡುತ್ತೆ. 3. ಸ್ಟೇ ಕನೆಕ್ಟೆಡ್ ಟು ರಿಯಾಲಿಟಿ. ಬಲರಾಮ ಭೂಮಿಯನ್ನ ಎಂದಿಗೂ ಬಿಟ್ಟಿಲ್ಲ. ಬಿಸ್ನೆಸ್ನಲ್ಲೂ ಹಾಗೆ. ಆಫೀಸ್ನಲ್ಲಿ ಕುಳಿತುಕೊಂಡೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕಸ್ಟಮರ್ಗಳ ಬಳಿಗೆ ಹೋಗಿ, ಮಾರ್ಕೆಟ್ನಲ್ಲಿ ಸುತ್ತಾಡಿ, ನಿಮ್ಮ ಉತ್ಪನ್ನವನ್ನು ಬಳಸ್ತಿರುವ ಜನರನ್ನ ಭೇಟಿ ಮಾಡಿ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ. 4. ಬಿಲ್ಡ್ ಪೀಪಲ್ ಬಿಫೋರ್ ಪ್ರಾಫಿಟ್. ಒಬ್ಬ ರೈತ ಬೀಜ ಬಿತ್ತಿದ ದಿನವೇ ಬೆಳೆ ಬೆಳೆಯುವುದಿಲ್ಲ, ಮೊದಲು ನೆಲವನ್ನ ಸಿದ್ಧಗೊಳಿಸ್ತಾನೆ. ಅದೇ ರೀತಿ ಟೀಮನ್ನ ಬೆಳೆಸಬೇಕು, ಆ ನಂತರ ಲಾಭವನ್ನ ಕಾಣಬೇಕು. 5. ಪೇಷನ್ಸ್ ಕ್ರಿಯೇಟ್ಸ್ ಹಾರ್ವೆಸ್ಟ್. ಬೀಜ ಬಿತ್ತಿದ ಮರುದಿನವೇ ಬೆಳೆ ಬರೋದಿಲ್ಲ. ಬಿಸ್ನೆಸ್ನಲ್ಲೂ ಹಾಗೆ. ಇಂದಿನ ಕಷ್ಟ ನಾಳೆಯ ರಿಸಲ್ಟ್ ಕೊಡೋದಿಲ್ಲ, ಆದರೆ ಒಂದಿನ ಆ ಕಷ್ಟ ಸಾಮ್ರಾಜ್ಯವಾಗಿ ಬದಲಾಗುತ್ತೆ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. NR ನಾರಾಯಣಮೂರ್ತಿ ಅವರು ಆರಂಭದಲ್ಲಿ ದೊಡ್ಡ ಕಟ್ಟಡವನ್ನ ನಿರ್ಮಿಸಲಿಲ್ಲ. ಮೊದಲು ಮೌಲ್ಯವನ್ನ ನಿರ್ಮಿಸಿದ್ರು, ಟೀಮನ್ನ ಕಟ್ಟಿದ್ರು, ಸಂಸ್ಕೃತಿಯನ್ನ ನಿರ್ಮಿಸಿದ್ರು. ಆ ಅಡಿಪಾಯದ ಮೇಲೆ ಇನ್ಫೋಸಿಸ್ ಅತ್ಯಂತ ಗೌರವ ಸಂಪಾದಿಸಿದೆ. ನೆನ್ಪಿಟ್ಕೊಳ್ಳಿ, ಹಣ್ಣುಗಳು ಎಲ್ಲರಿಗೂ ಕಾಣಿಸುತ್ತೆ, ಆದರೆ ಬೇರುಗಳು ಯಾರಿಗೂ ಕಾಣುವುದಿಲ್ಲ. ಆದರೂ ಮರವನ್ನ ನಿಲ್ಲಿಸೋದು ಹಣ್ಣಲ್ಲ, ಬೇರುಗಳು. ಅದೇ ರೀತಿ ನಿಮ್ಮ ಬಿಸ್ನೆಸ್ ಅನ್ನ ನಿಲ್ಲಿಸೋದು ದೊಡ್ಡ ಜಾಹೀರಾತುಗಳಲ್ಲ, ದೊಡ್ಡ ಆಫೀಸ್ ಅಲ್ಲ, ಬಲವಾದ ಅಡಿಪಾಯ. ಲಾರ್ಡ್ ಬಲರಾಮ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಏನಂದ್ರೆ, ಬೇಗನೆ ಬೆಳೀಬೇಕು ಅಂದ್ರೆ ಆತುರ ಪಡಬೇಡಿ, ಮೊದಲು ಗಟ್ಟಿಯಾಗಿ ಬೆಳೆಯಿರಿ. ಯಾಕಂದ್ರೆ ವೇಗವಾಗಿ ಬೆಳೆದದ್ದು ಕುಸಿಯಬಹುದು, ಆದರೆ ಗಟ್ಟಿಯಾಗಿ ಬೆಳೆದದ್ದು ತಲೆಮಾರುಗಳವರೆಗೆ ಉಳಿಯುತ್ತೆ. ಇದೇ ಲಾರ್ಡ್ ಬಲರಾಮ ಮೈಂಡ್ಸೆಟ್. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.